ಮಂಜು ಏ ಮಂಜು ಮಂಜು ಬಾರ ಯಪ್ಪ ಬಾ ರೊಟ್ಟೆಗೆ ನೋಡ್ ಬಿಸಿ ರೊಟ್ಟಿ ತಿನ್ ಬಾ ಸಾಲಿಗೆ ಹೋಗಿ ಹೊತ್ತಕತ್ ನೋಡ ಇವೇನ್ ಬಚ್ಚಲ್ದಾಗಿಂದ ಹೊರಗರ ಬಂದಾನ ಏನಿಲ್ಲ ಇದು ಬದ್ ನೀರೆಲ್ಲ ಬಿಸಿನೀರ್ ಖಾಲಿ ಮಾಡಿ ಬರ್ತೀಯ ಅನ್ಲ ಹೊರಗೆ ಬರ್ತೀಯ ನೀನೆ ಇನ್ನು ಬಂದೆ ಯವ್ ಇನ್ನು ಅಲ್ಲೇ ಅದಿ ಇನ್ನು ಬರೋದ್ರಾಗ ಇಲ್ಲಿ ಇನ್ನು ಬರೋವನ ಅದಿ ಇನ್ನು ಬರೋದಿಲ್ಲ ನೀ ಈಗ ಅರೆಪ್ಪ ಸಾಲಿ ಹೊತ್ತಾಗೈತಿ ಬಿಸಿ ರೊಟ್ಟಿ ತಿನ್ ಬಾ ಬದ್ನಿಕಾಯಿ ಪಲ್ಯ ಮಾಡಿ ನೋಡು ಮಸ್ತ್ ಹಂಗ ಶೇಂಗಾ ಪುಡಿ ಹುರಿದು ಮಿಕ್ಸರಿಗೆ ಹಾಕಿ ಪೌಡ್ರ್ ಮಾಡಿ ಮಸ್ತ್ ಹಂಗೆ ಮಾಡೇನಿ ತಿನ್ಬಾರಪ್ಪ ಬಿಸಿ ರೊಟ್ಟಿ ತಿನ್ಬಾ ಯಾವಾಗೂ ಮತ್ತು ಮುಂಜಾನೆ ಲೇಟ್ ಮಾಡ್ತಿ ಮತ್ತು ಆರಿದ ರೊಟ್ಟಿ ತಿಂದೋಕಿ ಬಾ ಬಿಸಿ ಹಂಚಿ ನಂಗೆ ರೊಟ್ಟಿ ತಿನ್ಬಾರಪ್ಪ ರೊಟ್ಟಿ ಇಡ್ಲಿ ಮಾಡಂತ ಮಾಡ್ಬೇಕಿತ್ತಿಲ್ಲ ಹಂಗ ಎಲ್ಲ ಮಾಡಬಾರ್ದು ನೋಡಿಲೆ ಇಡ್ಲಿ ಪಡ್ಡು ಇವನ್ನೆಲ್ಲ ವಾರಕ್ಕೊಮ್ಮೆ ತಿನ್ಬೇಕು ದಿನ ಅವನ್ನ ತಿನ್ಬಾರ್ದು ಶಕ್ತಿ ಬರೋದಿಲ್ಲ ಮನುಷ್ಯಾಗ ರೊಟ್ಟಿ ತಿಂದ ಮನುಷ್ಯ ಗಟ್ಟಿ ನೀ ಏನು ಹಂಗೆ ಇದನ್ನ ಮಾಡ್ತೀನೋ ರೊಟ್ಟಿ ತಿನ್ಬೇಕಪ್ಪ ಹಂಗೆ ಮಾಡಬಾರ್ದು ನಮ್ಮ ಶಾನೆ ಕುಂದ್ರು ಇಲ್ಲೇ ಬಿಸಿದು ರೊಟ್ಟಿ ಹಚ್ಕೊಡ್ತೇನೆ ಶೇಂಗಾ ಪುಡಿ ಹಾಕಿ ಕೊಡ್ತೇನೆ ಶೇಂಗಾ ಚಟ್ನಿ ಹಾಕಿ ಬಡ ಬಡ ತಿಂದು ಹೇಳಪ್ಪ ಹಂಗೆಲ್ಲ ಇದನ್ನ ಮಾಡಕ್ಕೆ ಹೋಗ್ಬಾರ್ದು ಇಡ್ಲಿ ದೋಸೆ ಮತ್ತು ರವಿವಾರ ದಿನ ಐತಾರು ಇರ್ತೈತಲ್ಲ ಅವಾಗ ಮಾಡ್ತೀನಿ ತಗೋರಪ್ಪ ಮಾಡ್ಬೇಕಪ್ಪ ಮಾಡ್ತೀನಿ ಇಲ್ಲೇ ಊಟಕ್ಕೆ ಹಚ್ಕೊಂಡು ಕುಂದ್ರೆ ನಿನ್ನ ಬಡಸಲ್ಲ ಹರು ಬಡಲ್ಲಿ ನಾವು ಎಷ್ಟಂತ ಈ ಕಸ ಹೊಡೆದು ಕಲ್ಲು ಒರಿಸಿ ನಾ ಅಡಿಗೆ ತಗ ಅಡಿಗೆ ಮಾಡಕಂತ ಬಂದೇನಿ ಹರು ಬಡಪ ಯಪ್ಪ ನಂಗೆ ಹೊಳಮಳ ಮಾಡೋದಾಗೋದಿಲ್ಲ ಹಂಗೆ ಹರಿವರಿ ಹೋದೆ ಅಂದ್ರೆ ನನಗೆ ಹೊಳ್ಳಮಳ ಕೆಲಸ ಆಕತಿಲ್ಲ ಇಲ್ಲೇ ಕುಂದ್ರಪ್ಪ ಇಲ್ಲೇ ಕುಂದಿರ್ತೇನೆ ನಿನ್ನೆ ನಮ್ದು ಕನ್ನಡ ಟೀಚರ್ ಬಾಪಟ್ಲೆ ಕ್ವಶನ್ ಆನ್ಸರ್ ಕೇಳಕತ್ತಿದ್ರ ಎಲ್ಲ ಕೂತ್ರ ಕರೆಕ್ಟ್ ಐತಿ ನಿಮಗೆ ಅದಕ್ಕೆ ವೆರಿ ಗುಡ್ ಮಂಜು ಅಂತಂದ್ರೆ ಬೇವ ಹೌದು ಅನ್ಸ್ಕೋಬೇಕು ಹಿಂಗೆ ಸಾಲ್ಯಾಗ ಎಲ್ಲರ ಬಾಯಾಗ ಇರ್ಬೇಕು ಅಯ್ಯ ಮಂಜು ಎಷ್ಟು ಶಾಣೆ ಅದಾನ ಅಂತೇಳಿ ಇನ್ನೂ ಶಾಣೆ ಆಗ್ಬೇಕು ನೀನು ಇನ್ನೇನು ಓದಂಗಿಲ್ಲ ಅಂತಲ್ಲ ಎಲ್ಲರೂ ಗನ ಶಾಣೆ ಅದನ್ರಿ ಮಂಜು ಅಂತಾರ ಇನ್ನೂ ನೀನು ಶಾಣೆ ಆಗ್ಬೇಕು ಮುಂದೆ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಏನ ಎಲ್ಲ ನಾನು ಗಣಿತದಾಗ ಸರ್ ಹೆಂಗ್ ಮಾಡ್ತಾರ ಬೇ ಒಬ್ಬೊಬ್ಬರನ್ನ ಕರೀತಾರ ಬೇ ಅವ್ರು ಏನು ಲೆಕ್ಕ ಬಿಡಿಸಂತಾರಲ್ಲ ಆ ಬೋರ್ಡ್ ಮ್ಯಾಗ ಬಿಡಿಸ್ಬೇಕು ಬೇ ನಾನು ಲೆಕ್ಕ ಬಿಡ್ಸೇನ್ ಬೇ ಅದಕ್ಕೆ ಸರ್ ನೋಡ ಮಂಜು ಎಷ್ಟು ಚಂದ ಬಿಡ್ಸಿನ ಅಂತಂದ್ರ ಬೇ ಎಲ್ಲಾರು ಚಪ್ಪಲಿ ಹೊಡೆದ್ರ ಬೇ ನನಗೆ ವಾ ಹೌದನ ಭಾರಿ ಚಲೋ ಆತ್ ಬಿಡಪ್ಪ ಹಿಂಗೆ ಶಾನೆ ಆಗ್ಬೇಕೇನ ಎಲ್ಲ ಏನು ಶಾಲ್ಯಾಗ ಹೇಳ್ತಾರ ಲಕ್ಷ್ಯ ಕೊಟ್ಟು ಏನು ಹೇಳ್ತಿರ್ತಾರ ಹೆಂಗೆ ನೀವು ನೋಡಿಲ್ಲ ಶಾಲ್ಯಾಗ ಟೀಚರ್ ಪಾಠ ಮಾಡ್ತಾರೆ ಈಗ ಪಾಠ ಮಾಡಿದ್ಮ್ಯಾಗ ಯಾರಿಗಾರ ಏನಾರ ಮತ್ತು ಇದೇ ಐತನ ಕೇಳೋದು ಯಾರಿಗಾರ ತಿಳಿಲಿಲ್ಲ ಅಂತ ಕೇಳ್ತಾರೆ ಇಲ್ಲ ನಾವು ಸಣ್ಣರಿದ್ದಾಗೂ ಕೇಳ್ತಿದ್ದೆ ನಮ್ಮ ಟೀಚರ್ ನಿಮಗೂ ಕೇಳ್ತಾರಿಲ್ಲ ಹಂಗೆ ಅವಾಗ ಕೇಳ್ಬೇಕು ಏನಾರ ನಿನ್ಗೆ ಗೊತ್ತಾಗ್ಲಿಕ್ಕಂದ್ರೆ ಎದ್ದು ನಿಂತು ಟೀಚರ ನನಗಿದ ಅರ್ಥ ಆಗವಲ್ರಿ ಹೇಳ್ರಿ ಅಂತ ಕೇಳ್ಬೇಕು ಯಾಕಂದ್ರೆ ಅವ್ರಿಗೇನು ಗೊತ್ತು ಪಾಪ ನಿಮಗೆ ತಿಳಿದತ್ತಂತ ಸುಮ್ಮನೆ ಹೋಗ್ಬಿಡ್ತಾರೆ ಅವ್ರು ಮತ್ತೆ ಮುಂದಕ್ಕೆ ಪಾಠ ಹೇಳ್ಕೊಂತ ಹೌದಿಲ್ಲ ಏನಾರು ತಿಳಿಲಾರ್ದು ಎದ್ದು ಕೇಳ್ಬೇಕು ಮನುಷ್ಯ ಒಟ್ಟ ಹೆದರಬಾರ್ದು ಯಾಕಂದ್ರೆ ಈಗ ನೀವು ಶಾಲ್ಯಾಗ ಹುಡುಗರು ನೀವು ಅದಕ್ಕೆ ಏನಾರು ನಿಮ್ಗೆ ಏನಾರ ಅದು ತಿಳಿಲಿಲ್ಲಪ್ಪ ಅಂತಂದ್ರೆ ಟೀಚರ್ ಕೇಳಿದ್ರೆ ಅವ್ರಿಗೂ ಖುಷಿ ಆಕತಿ ಅಯ್ಯ ಒಬ್ಬವರ ಹುಡುಗ ಎದ್ದು ಕೇಳಿದಪ್ಪ ತನಗೇನು ಗೊತ್ತಾಗ್ಲಾರ್ದು ಅಂತ ಅವರು ಇದು ಮಾಡ್ತಾರೆ ಏನು ಗೊತ್ತಾಗ್ಲಾರ್ದು ಕೇಳಿ ತಿಳ್ಕೊಂಡು ಬರ್ಬೇಕು ನಮಗಾರ ಏನಪ್ಪ ಅರ್ಧ ಮಾಡ್ತಾರೆ ನಾವು ನಮಗೂ ಹೆಚ್ಚಿಂದ ಏನು ಹೇಳಕ್ಕೆ ಬರೋದು ಕನ್ನಡ ಓದಿಸ್ತೇನಪ್ಪ ಈ ಉಳ್ಕಿದ್ದು ನಮಗೆ ಬರ್ಬೇಕಲ್ಲ ಮಂಜು ಅಲ್ಲಿ ಅದಕ್ಕೆ ಎಲ್ಲ ಕೇಳಿ ಚಂದಂಗೆ ತಿಳ್ಕೊಂಡು ಬರ್ಕೊಂಡು ಬಾ ಏನು ಚಟ್ನ್ಯಾಗ ತುಪ್ಪಾರ ಹಾಕೋ ಮೊಸರು ಹಾಕೋ ಒಣಾದ ಶೇಂಗಾ ಚಟ್ನಿ ತಿಂತಿಪ್ಪ ಯಪ್ಪ ಹುಡುಗ ನೀನು ಅಲ್ವಾ ನಮ್ಮ ಮಶೂರು ಮಸ್ತ್ ಹಂಗ ಚಲೋ ಆಕತಿ ಶೇಂಗಾ ಚಟ್ನಿ ಪಲ್ಯ ರೊಟ್ಟಿ ಮಸ್ತ್ ಆಕತಿ ಅನ್ನನೂ ಮಾಡೇನಿ ಅನ್ನ ಉಣ್ಣು 2 ರೊಟ್ಟಿ ತಿಂದು ಮ್ಯಾಗ ಒಟ್ಟು ಅನ್ನ ಉಣ್ಣಪ್ಪ ಅಲ್ವಾ ನಾನು ಅನ್ನ ಒಲ್ಲೆ ಸಾಕು ಇಷ್ಟ 2 ರೊಟ್ಟಿ ಚಿಕ್ಕಾಲಿ ಮಾಡಿ ಅಲ್ವೇ ಮಸ್ತ್ ಆಗ ನೋಡ್ಯವ ರೊಟ್ಟಿ ವಾರಿಯಾಗ್ಯವ ಮತ್ತೆ ಚಿಕ್ಕಾಲಿಗೆ ನೀ ಜೀವದೆ ಅಲ್ಲ ಅದಕ್ಕೆ ಇಟ ಮಾಡಿ ಹೊಟ್ಟಿ ಉಬ್ಬಿಸ್ಕೊಟ್ಟೆ ನೋಡಿ ಮಸ್ತ್ ಆಗ್ಯಾವ ತಿನ್ನು ಬಡ ಬಡ ತಿಂದು ಏನು ಓದೋದು ಇದು ಐತನ ಮತ್ತೇನಾರ ಇನ್ನೂ ಐತನ ಇಲ್ಲ ಟೈಮ್ ಸಾಲಿಗೆ ಹೋಗ ಹೊತ್ತಾತನ ಬೇ ಹೊತ್ತಾತು ಪುನಃ 9 ಆಗೈತೆ ಬೇವ ತಿಂದವನ ಈಗ ಬರ್ರನ ಹೋಗೋದ ಈಗ ಬರ್ರನ ಹೋಗ್ಬೇಡ ಏನರ ಪುಸ್ತಕ ಅದು ಬಿಟ್ಟಿದ್ರೆ ಚಂದಂಗ ಇಟ್ಕೊಂಡು ಹೋಗು ಏನ ನಿನ್ನೆ ಟೀಚರ್ ಏನ ಇದ್ರನ್ನ ಬರ್ದಿದ್ದು ನೋಟ್ ಪುಸ್ತಕ ಏನೋ ಚೆಕ್ ಮಾಡಕ್ಕೆ ತೊಗೊಂಡಿದ್ರು ಬಿಟ್ಟು ಬಂದೇನೆ ಅಂದಲ್ಲ ತಂದೇನೆ ಅಲ್ಲೇ ಬಿಟ್ಟು ಬಂದಿಯಾ ಇನ್ನೂ ಎಂತ ತರೋದು ಹೆಸನ ಐತನೆ ಅಂದೇನು ಬೇವ ಹೋಗಿ ಇಸ್ಕೊಂಬಂದೆ ಸ್ಟಾಫ್ ರೂಮ್ನಾಗ ಇತ್ತು ಟೀಚರ್ ಅಂತಕ ಟೀಚರ ನಮ್ದು ನೋಟ್ ಪುಸ್ತಕ ಇಲ್ಲೇ ಐತ್ರಿ ನಿನ್ನೆ ಚೆಕ್ ಮಾಡಕ್ಕೆ ಕೊಟ್ಟಿದ್ನಲ್ರಿ ಅಂತಂದೆ ಕೊಟ್ರು ಹೌದಾ ಹ್ಞೂ ಆತಾ ಸಾವಕಾಶ ಹೋಗ್ಬಾರಪ್ಪ ಓಡ್ಕೊಂತ ಹೋಗ್ಬೇಡ್ರಿ ಇನ್ನೂ ಹೊತ್ತೈತಿ ಇಷ್ಟೌಡ್ ಹಾಕೊಂಡ್ರಿ 9:00 ಆದ್ರೆ ಆಗೋದಿಲ್ಲ ನಮ್ಮ ಮನ್ಯಾಗ ಕುತ್ಕೊಂಡು ಓದೋದು ಬಿಟ್ಟು ದಾನ್ಲೆ ಹಾಕೊಂತ ಅರ್ಧ ತಾಸು ಹಂಗ ಅಲ್ಲಿ ನಿಂತು ಇಲ್ಲಿ ನಿಂತು ಹೊತ್ತುಗಳು ಹೋಗ್ತೀರಿ ಸಾಲಿಗೆ ಹ್ಞೂ ಸಾವಕಾಶ ಹೋರಿ ಏನ ನಿಮ್ ಇನ್ನೂ ಗೆಳೆಯರು ಬಂದಿಲ್ಲಲ್ಲ ಕರ್ಯಾಕ ರೆಡಿ ಆಗಿ ನಿಂತ್ಬಿಡ್ತೇನೆ ಅಲ್ಲಿ ಕಟ್ಟಿ ಕುಂದಿರ್ತೇನೆ ಬರ್ತಾರೆ ಮಂಜು ನಾಷ್ಟ ಮಾಡಿದ ಇಲ್ಪ ರೊಟ್ಟಿ ತಿಂದೆ ಹೋಗ್ಬರ್ತೇನಪ್ಪ ನಾ ಸಾಲಿಗೆ ಹೋಗ್ಬರ್ತೇನೆ ಹೋಗಿ ಬಾ ಸಾವಕಾಶ ಹೋಗ್ರಿ ಓಡ್ಕೊಂತ ಹೋಗ್ಬೇಡ್ರಿ ಸಜ್ಜಿ ಹೆಸರು ಮಾಡಿಟ್ಟೇನಿ ನಾಳೆ ಸಂಕ್ರಮಣಕ್ಕೆ ರೊಟ್ಟಿಯರ ಬಡಿಬೇಕು ಎಳ್ಳಚ್ಚಿ ಒಂದು ಜೋಳದ ರೊಟ್ಟಿ ಇವನ್ನ ಸಜ್ಜಿ ರೊಟ್ಟಿ ಬಡಿಬೇಕು ಹಿಟ್ಟು ಹಾಕ್ಸ್ಕೊಂಬರ್ಬೇಕು ಸಜ್ಜಿ ಹಿಟ್ಟು ಹೋಗಿ ನಾನು ಮರ್ತ ಹೋಗಲೇ ಇಲ್ಲ ನೋಡು ಇವಾಗ ಈಗ ಹೋಗ್ಬೇಕಂತೆ ಬಿಟ್ಟೆ ಮೊನ್ನೆ ಹೋಗ್ಬೇಕಂತಂದೆ ಕಡ್ಲಿ ಬೇಳೆ ಹಾಕಿದ್ನಂತೆ
ಕಮಲಕ್ಕನ ಪಾರಾತ್ ಬಿಡು ಹಸೆ ಬೆಳಿ ಹಾಕ್ಸ್ಕೊಂಬಂದ್ಲು ಹೋಗಿ ಮ್ಯಾಲ ಅಕ್ಕಿ ತರ್ಬೇಕಿಲ್ರಿ ಅಂತಂದ ಯಾಗ ಯಪ್ಪ ನಾ ಹೊಳ ಮಳ ಅಡ್ಲಿ ಅಂತಂದು ಹಂಗೆ ಹೊಳ್ಳಿ ಕೇಳ್ದಕ್ಕೆ ಹೊಳೆ ಬಂದೆ ಹೋಗೇ ಇಲ್ಲ ನಾನು ಹಾಕಿಸ್ಕೊಂಬರ್ಬೇಕು ಹೋಗಿ ಗಿರ್ನಿಗೆ ಹೋಗಿಟ್ಟೆ ಹೋದ್ನನ್ರಿ ಮಂಜು ಶಾಲೆಗೆ ಅಕ್ಕಿನಂತ ಹೇಳಿ ಹೋದ್ನ ಮತ್ತೆ ಕುಂತ್ಕಿಂತ ಕಟ್ಟಿ ಮ್ಯಾಗ ಅದಕ್ಕೆ ಇದೆ ಇಲ್ಲ ಹುಡುಗರು ಬಂದು ಅವು ಮ್ಯಾಗಿನ ಒಂದು ಹುಡುಗ ಬಂದು ಹೋದ್ನ. ಹೌದ್ರಾ ಹ್ಞೂ ಆತಾಡ್ರಿ ಕುಂದ್ರಿ ನಿಮ್ಗೆ ನಾಷ್ಟ ಹಾಕಿ ಕೊಡ್ತೀನಿ ರೊಟ್ಟಿ ಮಾಡಿ ನೋಡಿ ಬದ್ನಿಕಾಯಿ ಪಲ್ಯ ಬಿಸಿ ರೊಟ್ಟಿ ಮಾಡೀನಿ ಹಾಕೊಡ್ಲೆ ಹಾಕೊಡು ಒಂದಿಟ್ಟು ಅಲ್ಲಿ ಮ್ಯಾಗಿನ ಓಣ್ಯಾರ ಇದು ಕೇಳ್ಯಾರ ಕಳೆ ತೆಗೆ ಕೇಳ್ಯಾರ ಹೋಗ್ಬೇಕು. ಬುತ್ತಿ ಕಟ್ಕೊಡ್ಲೆ ಹಂಗಾರ ಕಟ್ಬಿಡು ಬುತ್ತಿನ ನಾನು ಹಂಗೆ ಮತ್ತೆ ಮುಂಜಾನೆ ಹೋಗೋದೇನು ಟರವ ಇದ್ದಿದ್ದಿಲ್ಲ ಅದು ಹೊಳ್ಳಿ ಹೇಳ್ತೀವಿ ಅಂದಿದ್ರು ಮತ್ತೆ ಕೇಳ್ಕೊಂಬನ್ನಿ ಬರ್ರಿ ಹಂಗಾರ ಅಂತಂದ್ರೆ ಅದಕ್ಕೆ ಬುತ್ತಿ ಕಟ್ಬಿಡು ಐತಿಲ್ಲ ಮತ್ತೆ ಅಡಿಗೆ ಜಾಸ್ತಿ ಮಾಡಿ ಇಲ್ಲ. ಹ್ಞೂ ಜಾಸ್ತಿನೇ ಮಾಡಿದ್ದೆ ಮತ್ತು ನೀವು ಹೊಲಕ್ಕೆ ಹೋಗೋದೈತೈತ್ರಲ್ಲ ಹೋಗ್ಲಿ ಬಿಡ್ಲಿ ಮತ್ತು ಉಳಿದ್ರೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಬರ್ತೈತಿ ಹೆಚ್ಚಿಗೆನೇ ಮಾಡೇನ್ರಿ ನಾ ಏನು ಇಟ ಮಾಡಿಲ್ಲ ಆಕತ್ ರಗಡಾಕತಿ ಕಟ್ ಕೊಡ್ತೇನೆ ಒಯ್ರಿ ಹೊಲಕ್ಕೆ ಅನ್ನೂ ಆಗೈತಿ ಪಲ್ಯ ಆಯ್ತು ಒಟ್ಟು ಸಾರು ಮಾಡ್ಕೊಡ್ತೇನೆ ಕ್ಯಾನಿಗೆ ಹಾಕೊಡ್ತೇನೆ ಒಯ್ದು ಬಿಡ್ರಿ. ಸಾರು ಏನು ಬೇಡ ತಗೋ ಆರಿಸ್ ಒಟ್ಟು ಅನ್ನ ಅದನ್ನ ಇನ್ನೂ ಹೋಗೋದು ಹೊತ್ತೈತಿ ಇನ್ನೂ ಅಷ್ಟು 10 ಗಂಟೆ ಮ್ಯಾಗ ಹೋಗ್ತೈತಿ ಒಂದಿಟ್ಟು ಅನ್ನ ಆರಿಸಿ ಅದು ಕೊಟ್ಟು ಮೊಸರು ಹಾಕಿ ಕಟ್ಟಿ ಮ್ಯಾಗ ಉಪ್ಪಿನಕಾಯಿ ಇಟ್ಬಿಡು ಅದನ್ನ ತಿಂತೇನೆ ಮತ್ತೆಲ್ಲ ಸಾರು ಸುರಾಡ್ಸ್ಕೊಂತ ಗಾವ ಹೋಗುದಿಲ್ಲ ಬಿಡು ಅದು ಕ್ಯಾನಿನ ಬಾ ಈಗನ ಇದೇ ಐತದು ಉಕ್ಕೆ ಇದು ತುಳಿಕಿ ಬಿಡ್ತೈತಿ ಒಯ್ರಾಗನ. ಇಲ್ರಿ ಅದು ಎರಡದವು ಕ್ಯಾನವು ನಾನು ಬಿಗಿದ ಬಾಯಿಗೆ ಸಾರು ಹಾಕೋದು ಬಿಟ್ಟು ಮೊನ್ನೆ ಸೈಲಂದು ಬಾಯಿ ಇದ್ದಿದ್ದಕ್ಕೆ ಸಾರು ಹಾಕೊಟ್ಟಿದ್ದೆ ಅದಕ್ಕೆ ತುಳ್ಕೇತದು ಐತಡ್ರಿ ಗಟ್ಟಿ ಬಾಯಿ ಇದೈತಿ ಅದನ್ನ ಕೊಡ್ತೇನೆ ಟೊಮೆಟೊ ಎಣ್ಣೆ ಸಾರು ಮಾಡ್ತೀನಿ ತಡಿ ಎಷ್ಟೊತ್ತಾಕತಿ ಲೇಟ್ ಆಗೋದಿಲ್ಲ. ರಾತ್ರಿ ಬಿಷೇದ್ ಮಾಡಿ ಏನು ತಗೋ ಒಳ ಬಳಿ ಏನು ಮಾಡ್ತಿ ಈಗ ಪಲ್ಯ ರಸ ಅದು ಹಾಕೊಂತೀನಿ ನೀರು ತಗೋ ಮಧ್ಯಾಹ್ನಕ್ಕೆ ಮಂಜುನು ಸಾಲಿಗೆ ಹೋದ್ನ ನೀನು ಹೋಗ್ಬೇಕಲ್ಲ ಏನು ಚಟ್ನಿ ತುಪ್ಪ ಮೊಸರಿನ ಹಾಕೊಂತಿದ್ ಬಿಡು. ಅನ್ನ ಈಗ ಮಾಡಿದ್ದು ಮತ್ತೆ ಮಧ್ಯಾಹ್ನ ಬಿಸಿ ಇರ್ತದೆ ನಾರೇ ಬಿಡ್ತದೆ ತುಪ್ಪ ಸಾರು ಜಾಗೋದಿಲ್ಲ ಅದ್ರ ಮತ್ತೆ ಮೊಸರು ಉಣ್ಬೇಕು ಹಾಕೊಂಡು ಆತು ಮೊಸರನ್ನ ಬೇಕಾ ನಿಮಗೆ ಸಾರು ರಾತ್ರಿ ಮಾಡಲಿ ನಂಗಾರೆ ರಾತ್ರಿ ಮಾಡು ಮಂದಾಗ ಹಿಟ್ಟು ಬಿಟ್ಟು ಸಾರು ಮಾಡು ಉಳಿದ ರೊಟ್ಟಿ ಕೊಟ್ಟು ಮ್ಯಾಗ ಹಾಕೊಂಡು ತಿಂದು ಒಟ್ಟು ಬಿಷೇದ ಅನ್ನ ಸಾರು ಉಂಡು ಬಿಡಕ್ಕೆ ಬರ್ತೈತಿ. ಹ್ಞೂ ರೀ ಆತಡ್ರಿ ಹಚ್ಕೊಡ್ತೇನೆ ನಿಮಗೂ ನಾಷ್ಟ ಮಾಡಿ ಹೊಲಕ್ಕೆ ಹೋರಿ ಹಂಗಾರೆ ನೀವು ಬುತ್ತಿ ಕಟ್ಕೊಡ್ತೇನೆ. ಇನ್ನೂ ಹೋಗಿಲ್ಲ ಅಲ್ಲ ಸಾಲಿಗೆ ನೀ ಬಾಯಿಲೆ ಹೋಗಿಲ್ಲಪ್ಪ ಇನ್ನೂ ಸಾಲಿಗೆ ನೀನು ನಿಮ್ಮ ಅಪ್ಪಾರು ಹೋದ್ರ ಅಂತಂದ್ರೆ ಇಲ್ಲವ ಶೀಶ್ ಕಡ್ಡಿ ಬಿಟ್ಟು ಹೋಗಿದ್ದೆ ಕಂಪಾಸ್ ಅದೆಲ್ಲ ಇಲ್ಲಿ ಬಿಟ್ಬಿಟ್ಟಿದ್ದೆ ಅದಕ್ಕೆ ಮತ್ತೆ ಟೀಚರ್ ಬೈದಾರಂತೆ ತೊಗೊಂಡು ಹೋಗಕ್ಕೆ ಬಂದ್ವಿ. ಹೌದಾ ಚಂದನ ಅದಕ್ಕೆ ಹೇಳೇನಿಲ್ಲ ಇನ್ನೂ ಹೊತ್ತೈತಪ್ಪ ಏನು ಬಿಡೋದು ಬಿಟ್ಟಿದ್ದು ಪುಸ್ತಕ ಅದು ಚಂದಾಗಿ ಇಟ್ಕೊಂಡು ಹೋಗಂತ ಏನಿ ಬರೀ ಅವಸರ ಮಾಡ್ತೀನಿ ನೋಡು ಇಟ್ಕೊಂಡು ಹೋಗು ಹೊಳ ಅಲ್ಲಿ ದೂರ ಹೋಗೋದು ಬರೋದು ಕಾಲು ಎದಕ್ಕೆ ಬರ್ತಾವು ಬರ್ಲೇನೆ ಇಟ್ಕೊಡ್ಲೇನ ಪುಸ್ತಕ ಅದನ್ನ ಇಟ್ಕೊಂತೀನಿ ನೀನು ಪುಸ್ತಕ ಅದೆಲ್ಲ ಪಾಟಿಸಿಲ್ಲ ಇಟ್ಕೊಂಡೇನೆ ಕಂಪಾಸ್ ಅಷ್ಟೇ ಹೋಗ್ಬರ್ತೇನೆಪ್ಪ ಹೋಗ್ಬರ್ತೇನೆ ಸಾಲಿಗೆ. ಹ್ಞೂ ಆಯ್ತು ಸಾಲಾಗ ಏನು ಹೇಳ್ತಾರೆ ನಾವು ಲಕ್ಷ ಕೊಟ್ಟು ಬರ್ಕೊಂಬ ಅವ್ನು ಏನು ತಿಳಿಲಾರ್ದು ಅದಕ್ಕೆ ಟೀಚರ್ನ ಹ್ಞೂ ಬೇವ ಅಯ್ಯ ಹೋಗಿಬಿಟ್ಟು ನೋಡು ಯಾಕೆ ಅಲ್ಲ ಒಂದು 2 ರೂಪಾಯಿ ಕೊಡ್ತಿದ್ದೆ ಇಟ್ಕೊಂಡು ಹೋಗಿತ್ತು ಏನು ಚಾಕ್ಲೇಟ್ ಅದು ಏನೋ ತೊಗೊಂತಿದ್ದು ನಾನು. ರೊಕ್ಕ ಸಿವಿ ಹಚ್ಬೇಡ್ರಿ ಅವಂಗ ದಿನ ಅದ ರೂಢಿ ಬರ್ತೈತಿ ಚಾಕಡೆ ತಿಂದು ಎದಕ್ಕೆ ಬರ್ತೈತಿ ಅದ ದುಡ್ಡು ಇದನ್ನ ಕುಡ್ಕಿ ತೊಂಬರ್ರಿ ಅದ್ರಾಗ ದಿನ ರೊಕ್ಕ ಹಾಕಕ್ಕೆ ಹಚ್ತೀನಿ ನಾವು ಅದ ರೂಢಿ ಬರ್ತೈತಿ ನಾವು ಹೆಂಗೆ ಹುಡುಗರು ನಡೀತಾವೆ ಹಂಗೆ ಕಲಿತಾವು ಈಗ ನೀ ತಿನ್ನಕ್ಕೆ ಚಾಕಡೆ ತೊಗೊಂತಂದ್ರೆ ಅದನ್ನ ಕಲಿತಾವು ಇಲ್ಲಪ್ಪ ಎದಕ್ಕರ ಮುಂದೆ ದುಡ್ಡು ಉಳಿಸ್ಬೇಕು ಎದಕ್ಕರ ಮುಂದೆ ನೀನು ಒಂದು ಏನರ ಭಾಳ ರೊಕ್ಕ ಆತಂದ್ರೆ ಸಾಯಂಕಾಲ ತೊಗೊಳ್ಳಿ ಅಂತ ಹೊಸ ಹಂಗೆ ತೊಗೊಳ್ಳಿ ಅಂತಂದು ಹೇಳ್ಬೇಕು ಹುಡುಗರಿಗೆ ಅದನ್ನ ಬಿಟ್ಟು ಒಂದು ನಾಳೆ ಸಂತ್ಯಾಗ ರೊಕ್ಕ ಹಾಕೋ ಕುಡಿಕಿರ್ತಾವಲ್ಲ ಒಂದು ತೊಂಬರ್ರಿ ದಿನ ರೊಕ್ಕ ಹಾಕಿಸ್ತೀನಿ ಅದ್ರಾಗ ಅದ ರೂಢಿ ಬರ್ತೈತೆ ಹುಡುಗರಿಗೆ ನಾವು ಹೆಂಗೆ ಮಕ್ಕಳನ್ನ ಸಾಕ್ತೀವಿ ಹೆಂಗೆ ಬೆಳೆಸ್ತೀವಿ ಹಂಗೆ ಕಲಿತಾವೆ ಹುಡುಗರು. ಹೌದು ನೋಡು ಲಕ್ಷಣ ಇಲ್ಲ ನನಗೂ ಏನೇ ಕೇಳ್ತಾನೆ ಹುಡುಗ ಅಂತೇಳಿ ನಾವು ಹಂಗೆ ಪ್ರೀತಿಗೆ ಅಪೂರ್ವ ಮಾಡಿಬಿಡ್ತೇವಿ ನೋಡು ಈಗ ನಮಗೂ ತಿಳಿಲಾರ್ದು ನೋಡು ಹೆಣ್ಮಕ್ಳೆಲ್ಲ ಇದನ್ನ ಮಾಡ್ಬೇಕು ಹುಡುಗರಿಗೆ ಅಂತಾರಲ್ಲ ಸುಳ್ಳಲ್ಲಿ ನಾವು ಕರೆಯೋದು. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಗಿರ್ಜಕ್ಕನ ಮನೆ ಕತೆ ಗಿರ್ಜಕ್ಕನ ಕುಟುಂಬದ ಪರಿವಾರದ ಪೂರ ಕತೆಗಳನ್ನು ಎಲ್ಲರೂ ಬಹಳ ಇಷ್ಟಪಟ್ಟು ನೋಡಾಕತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಪೋರ್ಟ್ ಸಹಕಾರ ಇರಲಿ ಫ್ರೆಂಡ್ಸ್. ಸ್ವಲ್ಪ ಆದರೂ ನಮ್ಮ ಕತೆಗಳು ನಿಮಗೆ ಇಷ್ಟ ಆಗತ್ತಾ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬಿಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ. ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ನಮಗೂ ಖುಷಿ ಆಕತ್ರಿ ನಿಮ್ಮ ಸಪೋರ್ಟು ಸಹಕಾರ ನಮಗೆ ಹೋಗ್ರಿ. ದಯವಿಟ್ಟು ರೀ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀರಿ. ಧನ್ಯವಾದಗಳು ರೀ ಎಲ್ಲರಿಗೂ. ಮತ್ತು ಎಷ್ಟು ಕತೆಗಳನ್ನು ಶಾರ್ಟ್ ಹಾಕಕತ್ತೀರಿ ಅಂತಂದು ಇದನ್ನು ಬೇಯಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮನೆ ಕೆಲಸಗಳು ಈಗ ಹಬ್ಬದ ಕಾರಣಗಳಿಂದಾಗಿ ಸ್ವಲ್ಪ ಶಾರ್ಟ್ ಬರ್ತಾವ್ರಿ ಕತೆಗಳು. ದಯವಿಟ್ಟು ಬೇಜಾರಾಗಬೇಡ್ರಿ. ಮತ್ತು ಹಬ್ಬ ಮುಗಿದ ನಂತರ ಮತ್ತು ಮನೆ ಕೆಲಸ ಮುಗಿದ ನಂತರ ಸ್ವಲ್ಪ ಲೆಂತ್ ವಿಡಿಯೋ ಹಾಕಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ದಯವಿಟ್ಟು ಕ್ಷಮೆ ಇರಲಿ ರೀ.